ಹಲೋ ಮಕ್ಕಳೇ, ನಾವು ಇಂದಿನ ವಿಡಿಯೋದಲ್ಲಿ ಯಾವ್ಯಾವ ಆಹಾರಗಳಿದ್ದಾವೆ ಅವನ್ನ ಹೇಗೆ ತಯಾರಿಸ್ತೀವಿ, ಅಂದರೆ ತಯಾರಿಸೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು, ಯಾವ್ಯಾವ ಘಟಕಾಂಶಗಳು ಬೇಕು ಅಂಥೇಳಿ ನೆನ್ನೆ ತಿಳ್ಕೊಂಡಿದ್ವಿ. ಮತ್ತು ಆಹಾರ ಪದಾರ್ಥಗಳು ಯಾವ ಮೂಲಗಳಿಂದ ಬರ್ತವೆ ಅಂದರೆ, ಒಂದು ಸಸ್ಯದ ಮೂಲದಿಂದ ಬರುತ್ತೆ, ಇನ್ನೊಂದು ಪ್ರಾಣಿ ಮೂಲದಿಂದ ಬರುತ್ತೆ ಅಲ್ವಾ. ಸೊ ಅದನ್ನು ನಾವು ನೆನ್ನೆ ತಿಳ್ಕೊಂಡಿದ್ವಿ. ಇವತ್ತು ನೆಕ್ಸ್ಟ್ ಮುಂದುವರ್ಸೋಣ. ಇಲ್ಲಿ ಪ್ರಾಣಿ ಮೂಲದಿಂದ ಬರೋದು ಮತ್ತು ಸಸ್ಯ ಮೂಲದಿಂದ ಬರುವಂಥ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸಸ್ಯ ಮೂಲದಿಂದ ನಾವೀಗ ಅನ್ನ ಮಾಡ್ತೀವಿ, ಪಾಯಸ ಮಾಡ್ತೀವಿ, ಕಿಚಡಿ ಆ ಥರದ ಎಲ್ಲ ಮಾಡ್ತೀವಲ್ಲ, ಅದೆಲ್ಲ ಸಸ್ಯ ಮೂಲದಿಂದ ಬರೋವಂಥದ್ದು. ಹಣ್ಣುಗಳು ಇಲ್ಲಿ ಆ್ಯಪಲ್ಲು, ಮ್ಯಾಂಗೋ, ಬನಾನಾ, ಅನಾನಸ್ ಎಲ್ಲ ಕೊಟ್ಟಿದ್ದಾರೆ. ದೆನ್ ಪ್ರಾಣಿ ಮೂಲದಿಂದ ಅಂದರೆ ಇಲ್ಲಿ ಕೋಳಿ, ಮೊಟ್ಟೆ ಕೊಟ್ಟಿದ್ದಾರೆ. ಸೊ ಚಿಕನನ್ನು ಯೂಸ್ ಮಾಡ್ತೀವಿ ಮತ್ತು ಮೊಟ್ಟೆನೂ ಕೂಡ ನಾವು ಆಹಾರವಾಗಿ ಯೂಸ್ ಮಾಡ್ತೀವಿ. ಚಟುವಟಿಕೆ 3. ಈ ಮುಂಚಿತವಾಗಿ ಪಟ್ಟಿ ಮಾಡಿದ ಆಹಾರ ಪದಾರ್ಥಗಳನ್ನು ಪರಿಗಣಿಸಿ ಅವುಗಳ ಘಟಕಾಂಶಗಳು ಮತ್ತು ಮೂಲಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಕೋಷ್ಟಕ 1.3ರಲ್ಲಿ ಕೆಲವು ಉದಾಹರಣೆಗಳನ್ನು ನೀಡಲಾಗಿದೆ. ಕೋಷ್ಟಕ 1.3ರಲ್ಲಿರುವ ಬಿಟ್ಟ ಸ್ಥಳಗಳನ್ನು ತುಂಬಿ ಮತ್ತು ಈ ಪಟ್ಟಿಗೆ ಇನ್ನಷ್ಟು ಉದಾಹರಣೆಗಳನ್ನು ಸೇರಿಸಿ. ಇಲ್ಲಿ 1.3 ಆಹಾರ ಧಾನ್ಯಗಳ ಮೂಲ. ಇಲ್ಲಿ 2 ಮೂಲಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗದ್ದೆ ಇದೆ, ಇದನ್ನು ನಾವು ಭತ್ತದ ಗದ್ದೆ ಅಂತಲೇ ತಿಳ್ಕೊಳ್ಳೋಣ, ಭತ್ತ ಅಥವಾ ಗೋಧಿ ಗದ್ದೆ. ನೆಕ್ಸ್ಟ್ ಇಲ್ಲಿ ಆಹಾರದ ಧಾನ್ಯಗಳನ್ನು ಏನು ಮಾಡ್ತಿದ್ದಾರೆ ಅಂದರೆ ಗೋಧಿಯನ್ನು ಸಾಗಿಸ್ತಾ ಇದ್ದಾರೆ. ಇದು ಭತ್ತದ ಗದ್ದೆ, ಇಲ್ಲಿ ಗೋಧಿಯನ್ನು ಗದ್ದೆಯಿಂದ ಮನೆಗೆ ಸಾಗಿಸ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ಕೋಷ್ಟಕ 1.3 ಆಹಾರ ಪದಾರ್ಥಗಳನ್ನು ತಯಾರಿಸಲು ಉಪಯೋಗಿಸುವ ಘಟಕಾಂಶಗಳು ಮತ್ತು ಅವುಗಳ ಮೂಲಗಳು. ಇಲ್ಲಿ ಆಹಾರ ಪದಾರ್ಥಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಘಟಕಾಂಶಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ಮೂಲಗಳನ್ನ, ಇಲ್ಲಿ ಬಿಟ್ಟ ಸ್ಥಳನ ನೀವು ಭರ್ತಿ ಮಾಡಬೇಕು. ಈಗ ಇಡ್ಲಿ ಆಹಾರ ಪದಾರ್ಥ ಇಡ್ಲಿ, ಅದರ ಘಟಕಾಂಶಗಳು ಅಂದರೆ ಇಡ್ಲಿ ಮಾಡೋದಕ್ಕೆ ಏನೇನು ಬೇಕು? ಅಕ್ಕಿ, ಉದ್ದಿನಬೇಳೆ, ಉಪ್ಪು, ನೀರು. ಅಕ್ಕಿ ಯಾವ ಮೂಲದಿಂದ ಬರುತ್ತೆ? ಸಸ್ಯ ಮೂಲದಿಂದ ಬರುತ್ತೆ. ಉದ್ದಿನಬೇಳೆನೂ ಕೂಡ ಸಸ್ಯ ಮೂಲದಿಂದ. ಆದರೆ ಉಪ್ಪಿನ ಮೂಲ ಯಾವುದು? ನೀರು. ನೀರು ಎಲ್ಲಿಂದ ಬರುತ್ತೆ? ನೀರಿನ ಮೂಲ ಯಾವುದು? ಮೂಲಗಳು ನಮಗೆ ನೀರು, ಮಳೆ ನೀರು ಸಿಗುತ್ತೆ. ಆ ಮಳೆ ನೀರು ಕೆರೆ ಮತ್ತು ಅಥವಾ ಬಾವಿಗಳಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ಶೇಖರಣೆ ಆಗಿರುತ್ತೆ, ನಾವು ಅದನ್ನು ಉಪಯೋಗಿಸ್ಕೊತೀವಿ. ನೆಕ್ಸ್ಟ್ ಕೋಳಿ ಸಾರು. ಕೋಳಿ ಸಾರು ಮಾಡೋದಕ್ಕೆ ಕೋಳಿ ಮಾಂಸ ಬೇಕು, ಮಸಾಲ ಪದಾರ್ಥಗಳು ಬೇಕು, ಎಣ್ಣೆ ಅಥವಾ ತುಪ್ಪ ಬೇಕು, ನೀರು ಬೇಕು. ಕೋಳಿ ಮಾಂಸ ಇದು ಮೂಲ ಇದ್ಯಾವುದು? ಪ್ರಾಣಿ. ಯಾಕಂದರೆ ಇದು ಪ್ರಾಣಿ ಮೂಲದಿಂದ ಬರುವಂಥದ್ದು ಕೋಳಿ ಮಾಂಸ. ಮಸಾಲ ಪದಾರ್ಥಗಳು ಸಸ್ಯ ಮೂಲದಿಂದ ಬರುತ್ತೆ. ಎಣ್ಣೆ, ತುಪ್ಪ ಇದು ಸಸ್ಯಗಳು ಮತ್ತು ಪ್ರಾಣಿಗಳು. ಯಾಕೆ ಎರಡು ಸಸ್ಯಗಳು ಮತ್ತು ಪ್ರಾಣಿಗಳಂದರೆ ತುಪ್ಪ ಪ್ರಾಣಿಗಳಿಂದ ಬರೋವಂಥದ್ದು, ಎಣ್ಣೆ ಸಸ್ಯಗಳಿಂದ ಬರೋವಂಥದ್ದು. ನೀರಿನ ಮೂಲ ನಾ ಹೇಳಿದ್ವಲ್ಲ ಆಗಲೇ. ನೆಕ್ಸ್ಟ್ ಕೀರು ಮಾಡೋದಕ್ಕೆ ಏನು ಬೇಕು? ಹಾಲು, ಅಕ್ಕಿ, ಸಕ್ಕರೆ. ಹಾಲು ಪ್ರಾಣಿಯಿಂದ ಬರುವಂಥದ್ದು ಹಾಲು, ಅಕ್ಕಿ ಸಸ್ಯದಿಂದ. ಸಕ್ಕರೆ ಎಲ್ಲಿಂದ ಬರುತ್ತೆ ಹೇಳಿ ನೋಡೋಣ? ಸಕ್ಕರೆನೂ ಕೂಡ ಸಸ್ಯದಿಂದನೇ ಬರುತ್ತೆ. ಕಬ್ಬಿನಿಂದ ನಮಗೆ ಸಕ್ಕರೆ ಸಿಗುತ್ತೆ. ಚಟುವಟಿಕೆ 3ರಿಂದ ನಾವು ಯಾವ ತೀರ್ಮಾನಕ್ಕೆ ಬರಬಹುದು? ಆಹಾರ ಘಟಕಾಂಶಗಳಾದ ದವಸ ಧಾನ್ಯ, ಕಾಳು, ತರಕಾರಿ ಮತ್ತು ಹಣ್ಣುಗಳಿಗೆ ಸಸ್ಯಗಳೇ ಮೂಲಗಳು. ಈಗ ಆಹಾರ ಘಟಕಾಂಶಗಳಂದ್ರೆ ನಾವು ಒಂದು ಆಹಾರನ ತಯಾರು ಮಾಡೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ನಾವು ಘಟಕಾಂಶಗಳು ಅಂತ ಕರಿತೀವಿ. ದವಸ ಧಾನ್ಯ ಅಂದರೆ ಕಾಳುಗಳು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಗೋಧಿ ಅಥವಾ ಇನ್ನೇನೇನೋ ನಾವೇನೇನು ಅಂದರೆ ಧಾನ್ಯಗಳನ್ನ ಯೂಸ್ ಮಾಡ್ತೀವೋ ಅವು. ನೆಕ್ಸ್ಟ್ ಕಾಳುಗಳು, ತೊಗರಿಕಾಳು, ಅಲಸಂದೆ ಕಾಳು, ಹೆಸರು ಕಾಳು, ಹುರುಳಿಕಾಳು, ಇವೆಲ್ಲನ ಕಾಳುಗಳು. ತರಕಾರಿ ಮತ್ತು ಹಣ್ಣುಗಳು ಇವೆಲ್ಲನ ನಮಗೆ ಸಸ್ಯಗಳ ಮೂಲದಿಂದ ಸಿಗುತ್ತೆ. ಅದರಂತೆ ಹಾಲು, ಮೊಟ್ಟೆಗಳು ಮತ್ತು ಮಾಂಸದ ಉತ್ಪನ್ನಗಳು ಪ್ರಾಣಿಗಳ ಮೂಲದಿಂದ ಸಿಗುತ್ತೆ. ಪ್ರಾಣಿಗಳು ಅವು ನಮಗೆ ಒದಗಿಸ್ತಾವಲ್ವಾ. ನೆಕ್ಸ್ಟ್ ನಮಗೆ ಹಾಲನ್ನು ಕೊಡುವ ಕೆಲವು ಸಾಮಾನ್ಯ ಪ್ರಾಣಿಗಳೆಂದರೆ ಹಸು, ಮೇಕೆ ಮತ್ತು ಎಮ್ಮೆ. ಈಗ ನಮಗೆ ಕಾಮನ್ ಆಗಿ ಯಾವ್ಯಾವ ಪ್ರಾಣಿಗಳಿಂದ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ನಾವು ಯೂಸ್ ಮಾಡುವಂಥದ್ದು ಯಾವ್ಯಾವ ಹಾಲನ್ನು ಅಂದರೆ ಹಸುವಿನ ಹಾಲು, ಮೇಕೆ ಹಾಲು ಮತ್ತು ಎಮ್ಮೆ ಹಾಲು. ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದ ಬೆಣ್ಣೆ, ಕ್ರೀಮ್, ಗಿಣ್ಣು ಮತ್ತು ಮೊಸರನ್ನು ಉಪಯೋಗಿಸೋರು. ಹೌದಲ್ವಾ? ನಾವು ಕೂಡ ಅದನ್ನೆಲ್ಲ ಉಪಯೋಗಿಸ್ತೀವಿ. ನೆಕ್ಸ್ಟ್ ಹಾಲನ್ನು ಕೊಡುವ ಬೇರೆ ಪ್ರಾಣಿಗಳನ್ನು ನೀವು ಹೆಸರಿಸುವಿರಾ? ಈಗ ರಾಜಸ್ಥಾನ ಇದೆಯಲ್ಲ, ಅದು ಮರುಭೂಮಿ. ಅಲ್ಲಿ ಏನಪ್ಪ ಯೂಸ್ ಮಾಡ್ತಾರೆ? ಹೆಚ್ಚಾಗಿ ಒಂಟೆಗಳನ್ನು ಯೂಸ್ ಮಾಡ್ತಾರೆ. ಯಾಕೆ ಹೇಳಿ? ಒಂಟೆಯನ್ನು ಮರುಭೂಮಿಯ ಹಡಗು ಅಂತಲೇ ಕರೀತಾರೆ. ಒಂಟೆಗಳು ಮರಳಲ್ಲಿ ಸರಾಗವಾಗಿ ಓಡಾಡೋದ್ರಿಂದ ಹೆಚ್ಚಾಗಿ ಅಲ್ಲಿ ಏನು ಮಾಡ್ತಾರೆ? ಒಂಟೆಗಳನ್ನು ಉಪಯೋಗಿಸ್ತಾರೆ. ಸೊ ಅಲ್ಲಿ ಒಂಟೆ ಹಾಲನ್ನೇ ಅವರು ಉಪಯೋಗಿಸೋದು. ಒಂಟೆಗಳಿಂದ ಬರೋಂಥ ಹಾಲನ್ನು
ಅಲ್ಲಿನ ಜನ, ಅಲ್ಲಿ ವಾಸಿಸುವಂಥ ಜನ ಒಂಟೆ ಹಾಲನ್ನು ಉಪಯೋಗಿಸ್ತಾರೆ. ಮತ್ತು ಇತ್ತೀಚೆಗೆ ನಮ್ಮ ಕಡೆಗಳಲ್ಲೂ ಕೂಡ ಕತ್ತೆ ಹಾಲನ್ನು ಯಥೇಚ್ಛವಾಗಿ ಉಪಯೋಗಿಸ್ತಾ ಇದ್ದಾರೆ. ಯಾಕೆ ಅಂದರೆ ಅದರಿಂದ ಇಮ್ಯುನಿಟಿ ಚೆನ್ನಾಗಾಗುತ್ತೆ, ಮತ್ತು ಮಕ್ಕಳು ತುಂಬ ಅಶ್ವೆ ಅನ್ನೋದು ಹೆಚ್ಚಾಗುತ್ತೆ, ಆಮೇಲೆ ಮಕ್ಕಳು ತುಂಬ ಚುರುಕಾಗ್ತಾರೆ ಅಂತೇಳಿ ಕತ್ತೆ ಹಾಲನ್ನು ಕೂಡ ಉಪಯೋಗಿಸ್ತಾರೆ. ನೆಕ್ಸ್ಟ್ 1.3 ಆಹಾರವಾಗಿ ಸಸ್ಯದ ಭಾಗಗಳು ಮತ್ತು ಪ್ರಾಣಿ ಉತ್ಪನ್ನಗಳು. ಆಹಾರವಾಗಿ ನಾವು ಏನನ್ನ ಸಸ್ಯದ ಯಾವ ಭಾಗಗಳನ್ನು ಉಪಯೋಗಿಸ್ತೀವಿ ಮತ್ತು ಪ್ರಾಣಿ ಉತ್ಪನ್ನಗಳು ಯಾವ್ಯಾವು ಅಂತ. ನಮ್ಮ ಆಹಾರದ ಒಂದು ಮೂಲ ಸಸ್ಯಗಳು. ಸಸ್ಯದ ಯಾವ ಭಾಗವನ್ನು ನಾವು ಆಹಾರವಾಗಿ ಉಪಯೋಗಿಸ್ತೀವಿ? ಯೋಚನೆ ಮಾಡಿ ನೋಡೋಣ. ನಾವು ಸಸ್ಯದ ಯಾವ ಭಾಗವನ್ನು ನಾವು ಆಹಾರವಾಗಿ ಉಪಯೋಗಿಸ್ತೀವಿ? ಅನೇಕ ಎಲೆ ತರಕಾರಿಗಳನ್ನು ನಾವು ತಿನ್ನುತ್ತೇವೆ. ಕೆಲವು ಸಸ್ಯಗಳು, ಹಣ್ಣುಗಳು, ಬೇರುಗಳನ್ನು, ಇನ್ನೂ ಕೆಲವೊಮ್ಮೆ ಕಾಂಡಗಳನ್ನು ಮತ್ತು ಹೂಗಳನ್ನು ಸಹ ನಾವು ತಿನ್ನುತ್ತೇವೆ. ಅಕ್ಕಿ ಹಿಟ್ಟಿನ ದ್ರಾವಣದಲ್ಲಿ ಅದ್ದಿ ಕರಿದ ಕುಂಬಳ ಹೂಗಳನ್ನು ನೀವು ಎಂದಾದರೂ ತಿಂದಿರುವಿರಾ? ಪ್ರಯತ್ನಿಸಿ. ಅಕ್ಕಿ ಹಿಟ್ಟ ಅಂದರೆ ನಾವು ಕಾಮನ್ ಆಗಿ ಬೋಂಡ ಮಾಡುವಾಗ ಏನು ಮಾಡ್ತೀವಿ, ಕಡಲೆ ಹಿಟ್ಟನ್ನು ಅದನ್ನೊಂಥರ ದ್ರಾವಣ ಮಾಡ್ಕೊಂಡ್ಬಿಟ್ಟು, ಅಂದರೆ ನೀರು ಹಾಕಿ ಕಲಿಸ್ಕೊಂಡ್ಬಿಟ್ಟು ಅದರಲ್ಲಿ ಮೆಣಸಿನ್ಕಾಯಿನ ಹಾಕಿ ಬೋಂಡ ಮಾಡ್ತೀವಿ. ಅದೇ ಥರ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಅದರಲ್ಲಿ ಕುಂಬಳಕಾಯಿ ಹೂವನ್ನು ಹಾಕಿ ಅದನ್ನು ಕರೆದ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತಂತೆ. ನೆಕ್ಸ್ಟ್ ಇಲ್ಲೊಂದು ಗಿಡ ಕೊಟ್ಟಿದ್ದಾರೆ. ಈ ಗಿಡದಲ್ಲಿ ಹೂ, ಹಣ್ಣು, ಕಾಂಡ, ಎಲೆ ಇದೆಲ್ಲ ಕಾಂಡದ ವ್ಯವಸ್ಥೆ. ಗೆಣ್ಣು, ಅಂತರ್ಗೆಣ್ಣು, ಮೊಗ್ಗು. ನೆಕ್ಸ್ಟ್ ಬೇರಿನ ವ್ಯವಸ್ಥೆ ಹೆಂಗೈತೆ? ಪ್ರಾಥಮಿಕ ಬೇರು, ದ್ವಿತೀಯ ಬೇರು, 2 ಥರದ ಬೇರುಗಳು. ಪ್ರಾಣಿಗಳು ಮತ್ತು ಸಸ್ಯಗಳಿಂದಲ್ಲದೆ ಇನ್ನೂ ಬೇರೆ ಮೂಲಗಳಿಂದ ನಮಗೆ ಆಹಾರ ದೊರಕುವುದೇ ಎಂಬುದನ್ನು ಪಹೇಲಿಯು ತಿಳಿದುಕೊಳ್ಳಬೇಕೆಂದಿರುವಳು. ಅಂದರೆ ನಮಗೆ ನಮ್ಮ ಆಹಾರ ಪ್ರಾಣಿ ಅಥವಾ ಸಸ್ಯ ಬಿಟ್ಟು ಬೇರೆ ಎಲ್ಲಾದರೂ ಸಿಗುತ್ತಾ, ಬೇರೆ ಯಾವ ಕಡೆಯಿಂದಾದರೂ ಸಿಗುತ್ತಾ ಅಂತ ಪಹೇಲಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ನೀವು ಕೂಡ ಆ ಪ್ರಯತ್ನನ ಮಾಡಿ. ಚಿತ್ರ 1.4 ತಿನ್ನಬಹುದಾದ ಸಸ್ಯದ ಭಾಗಗಳು. ತಿನ್ನಬಹುದಾದ 2 ಅಥವಾ ಹೆಚ್ಚು ಭಾಗಗಳು ಕೆಲವು ಸಸ್ಯಗಳಲ್ಲಿ ಇರುತ್ತವೆ. ಸಾಸಿವೆ ಸಸ್ಯಗಳ ಬೀಜಗಳಿಂದ ನಮಗೆ ಎಣ್ಣೆ ದೊರೆಯುತ್ತದೆ ಮತ್ತು ಇದರ ಎಲೆಗಳನ್ನು ತರಕಾರಿಯಾಗಿ ಉಪಯೋಗಿಸುತ್ತೇವೆ. ಬಾಳೆ ಗಿಡದ ಬೇರೆ ಬೇರೆ ಭಾಗಗಳನ್ನು ಆಹಾರವಾಗಿ ಉಪಯೋಗಿಸುವುದರ ಕುರಿತು ನೀವು ಆಲೋಚಿಸುವಿರಾ? ಹೌದಲ್ವಾ? ಬಾಳೆ ಗಿಡದಲ್ಲಿ ಬಾಳೆಹಣ್ಣು ಬಿಡುತ್ತೆ. ಬಾಳೆಗೊನೆನ ನಾವು ಅದರಲ್ಲಿರೋ ಹಣ್ಣನ್ನು ಹಣ್ಣಾಗಿ ತಿಂತೀವಿ. ಅದರ ಕಾಂಡನ ಏನು ಮಾಡ್ತಾರೆ, ಕತ್ತರಿಸ್ಬಿಟ್ಟು ಅದನ್ನು ಸಾಂಬಾರಾಗಿ ಮಾಡಿ ಅಥವಾ ಪಲ್ಯಗಳಾಗಿ ಮಾಡಿ ಉಪಯೋಗಿಸ್ತಾರೆ. ಯಾಕಪ್ಪ ಅಂದರೆ ಅದು ನಮ್ಮ ಕಿಡ್ನಿಯಲ್ಲಿರುವಂತಹ ಕಲ್ಲುಗಳನ್ನು ಕರಗಿಸುವಂಥ ಶಕ್ತಿ ಇರುತ್ತಂತೆ. ಅದಕ್ಕೋಸ್ಕರ ಅದನ್ನು ಆ ಕಾಂಡವನ್ನು ಆಹಾರವಾಗಿ ಉಪಯೋಗಿಸ್ತಾರೆ. ಮತ್ತು ಬಾಳೆ ಎಲೆಗಳಿಂದನೂ ಕೂಡ ಎಷ್ಟೋ ರೀತಿಯ ವಿವಿಧ ಆಹಾರಗಳೀಗ ಹಲ್ವಗಳನ್ನು ಮಾಡ್ತಾರೆ. ಬಾಳೆ ಎಲೆನ ಉಪಯೋಗಿಸ್ಕೊಂಡ್ಬಿಟ್ಟು ಮತ್ತು ಅದನ್ನು ಊಟಕ್ಕೆ ಉಪಯೋಗಿಸ್ತಾರೆ. ಹೀಗೆ ಒಂದು ಗಿಡದಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಅಲ್ವಾ? ಒಂದು ಸಸ್ಯದ 2 ಅಥವಾ ಹೆಚ್ಚು ಭಾಗಗಳನ್ನು ಆಹಾರವಾಗಿ ಉಪಯೋಗಿಸುತ್ತಿರುವ ಕುರಿತು ಇನ್ನೂ ಹೆಚ್ಚು ಉದಾಹರಣೆಗಳ ಬಗ್ಗೆ ಆಲೋಚಿಸಿ. ಬಾಳೆ ಗಿಡ ಬಿಟ್ಟು ಇನ್ನೂ ಯಾವ್ಯಾವನ್ನು ನಾವು ಆಹಾರವಾಗಿ ಉಪಯೋಗಿಸ್ತೀವಿ ಅಂದರೆ ಸಾಕಷ್ಟು. ಈಗ ಬೇರೆ ಬೇರೆ ರೀತಿಯ ಒಂದೇ ಗಿಡ ಇರುತ್ತೆ, ಆದರೆ ಅದರ ಬೇರೆ ಬೇರೆ ಭಾಗಗಳನ್ನು ಬೇರೆ ಬೇರೆ ಆಹಾರವಾಗಿ ಉಪಯೋಗಿಸ್ತಾರೆ. ಇದಕ್ಕೆ ಒಂದು ಉದಾಹರಣೆ ಅಂದರೆ ಕುಂಬಳಕಾಯಿ ಬಿಡುತ್ತಲ್ಲ, ಆ ಬಳ್ಳಿನ ಅದರ ಹಣ್ಣನ್ನು ನಾವೇನು ಮಾಡ್ತೀವಿ, ಆಹಾರವಾಗಿ ಉಪಯೋಗಿಸ್ತೀವಿ. ಅದ್ರ ಎಲೆಗಳನ್ನು, ಅದ್ರ ಕುಡಿಯಲ್ಲಿರುವಂಥ ಎಲೆಗಳನ್ನು ಸಾಂಬಾರು ಮಾಡೋದಕ್ಕೆ ಉಪಯೋಗಿಸ್ತಾರೆ. ಅದ್ರ ಹೂಗಳನ್ನು ಕೂಡ ಆವಾಗಲೇ ಇವರೇ ಹೇಳಿದಾರಲ್ವ, ಅಕ್ಕಿ ಹಿಟ್ಟಿನ ದ್ರಾವಣದಲ್ಲಿ ಅದ್ಬಿಟ್ಟು ಕರೆದು ತಿಂದರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಒಂದು ಗಿಡದಲ್ಲಿರುವಂಥ ಹೂವು ಮತ್ತು ಅದರ ಚಿಗುರು ಮತ್ತು ಅದರಲ್ಲಿ ಬಿಡುವಂತಹ ಹಣ್ಣು ಅಥವಾ ತರಕಾರಿ ಇಷ್ಟನ್ನು ನಾವು ಉಪಯೋಗಿಸ್ತೀವಿ. ಕೋಷ್ಟಕ 1.4ರಲ್ಲಿ ಆಹಾರವಾಗಿ ಬಳಸುವ ಸಸ್ಯದ ಭಾಗಗಳು. ಸಸ್ಯವು ಮುಖ್ಯ ಮೂಲವಾಗಿರುವ ಆಹಾರ ಪದಾರ್ಥ. ಹೌದಲ್ವ? ನಮಗೆ ನಾವು ಉಪಯೋಗಿಸುವಂಥ ಸಾಕಷ್ಟು ಆಹಾರ ಪದಾರ್ಥಗಳು ಸಸ್ಯಗಳಿಂದ ಬಂದಿರುವಂಥದ್ದು. ಬದನೆಕಾಯಿ ಪಲ್ಯ ನೀವೆಲ್ಲ ತಿಂದಿರ್ತೀರಲ್ವಾ? ಅದಕ್ಕೆ ಯಾವ್ಯಾವ ಘಟಕಾಂಶಗಳು ಬೇಕು? ಬದನೆಕಾಯಿ ಮಸಾಲೆಯಾಗಿ ಮೆಣಸಿನ್ಕಾಯಿ, ಬೇರೆ ಯಾವುದಾದ್ರು ಅಂದರೆ ಮೆಣಸಿನ್ಕಾಯಿನೂ ಯೂಸ್ ಮಾಡ್ತಾರೆ, ಅಥವಾ ಇನ್ನೂ ಏನಾದರೂ ಬೇರೆ ಅವರಿಗೆ ಕೆಲವೊಂದು ಕಡೆ ಮಾಡ್ತಾರೆ ಪೆಪ್ಪರ್ ಮೆಣಸನ್ನು ಯೂಸ್ ಮಾಡ್ತಾರೆ. ಎಣ್ಣೆಯಲ್ಲಿಂದ ಕಡಲೆ ಬೀಜ ಅಥವಾ ಸಾಸಿವೆ ಅಥವಾ ಸೋಯಾಬೀನ್, ಇನ್ಯಾವುದಾದರೂ ಸಸ್ಯ ಮೂಲದಿಂದ. ಬದನೆಕಾಯಿ ಅನ್ನೋದು ಘಟಕಾಂಶವನ್ನು ಕೊಡುವ ಸಸ್ಯದ ಭಾಗ. ಸಸ್ಯದ ಯಾವ ಭಾಗ ಬದನೆಕಾಯಿ ಅಂದರೆ ಹಣ್ಣು. ಮತ್ತು ಮೆಣಸಿನಕಾಯಿ ಸಸ್ಯದ ಯಾವ ಭಾಗ ಅಂದರೆ ಅದು ಕೂಡ ಹಣ್ಣು.
ಕಡಲೆ ಬೀಜ, ಸಾಸಿವೆ, ಸೋಯಾಬೀನ್ ಇವೆಲ್ಲ ಯಾವ ಭಾಗ, ಸಸ್ಯದ ಯಾವ ಭಾಗ ಅಂದರೆ ಬೀಜಗಳು ಇವು ಅಲ್ವಾ. ನೀವು ಇವಾಗ ಕಡಲೆ ಬೀಜ ಹಾಕಿದ್ರೆ ಏನಾಗುತ್ತೆ, ಇನ್ನೊಂದು ಕಡಲೆ ಗಿಡ ಹುಟ್ಟುತ್ತೆ. ಸಾಸಿವೆ ಹಾಕಿದರೆ ಸಾಸಿವೆ ಹುಟ್ಟುತ್ತೆ. ಸೋಯಾಬೀನ್ ಹಾಕಿದರೆ ಸೋಯಾಬೀನ್ ಹುಟ್ಟುತ್ತೆ. ಅಂದರೆ ಇವು ಸಸ್ಯದ ಯಾವ ಘಟಕಾಂಶ ಅಂದರೆ ಬೀಜಗಳು. ಅದೇ ಥರ ಫಾರ್ ಎಕ್ಸಾಂಪಲ್ ಇನ್ನು ಕೆಲವೊಂದು ಉದಾಹರಣೆಗಳನ್ನು ನೀವಿಲ್ಲಿ ಬರಿಬೇಕು. ಇವಾಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ದೋಸೆಗೆ ಏನೇನು ಬೇಕು? ಅಕ್ಕಿ, ಉದ್ದಿನಬೇಳೆ, ಉಪ್ಪು. ಅಕ್ಕಿ ಸಸ್ಯದ ಯಾವ ಘಟಕಾಂಶ? ಅದು ಕೂಡ ಬೀಜ. ಉದ್ದಿನಬೇಳೆ ಅದು ಕೂಡ ಬೀಜ. ಉಪ್ಪು ಅದು ಸಸ್ಯದ ಭಾಗನ ಅಲ್ಲ, ಅದು ನೀರಿನಿಂದ ಬರುವಂಥ ಒಂದು ಪದಾರ್ಥ, ಘಟಕಾಂಶ. ಹಂಗೆ ನೀವು ಇನ್ನು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಇಲ್ಲಿ ಬರೆದ್ಬಿಟ್ಟು ಅಲ್ಲಿ ಅದಕ್ಕೆ ಯಾವ್ಯಾವ ಘಟಕಾಂಶಗಳನ್ನು ಯೂಸ್ ಮಾಡ್ತಾರೆ ಅಂತ ಬರೆದು ಮತ್ತು ಅದು ಸಸ್ಯದ ಯಾವ ಭಾಗಗಳು ಅಂತೇಳಿ ಇಲ್ಲಿ ಬರಿಬೇಕು. ನಿಮ್ಮ ಸುತ್ತಮುತ್ತಲಿರುವ ಗೊತ್ತಿರದ ಸಸ್ಯಗಳನ್ನು ತಿಂದು ಪರೀಕ್ಷಿಸಲು ಪ್ರಯತ್ನಿಸಬೇಡಿ. ಕೆಲವು ವಿಷಯುಕ್ತ ಆಗಿರಬಹುದು. ಹೌದಲ್ವಾ? ಕರೆಕ್ಟು. ಯಾವುದೇ ರೀತಿಯ ಬೇರೆ ಅಥವಾ ಹೊಸದಾಗಿ ನೀವೇನೋ ನೋಡ್ತಾ ಇದ್ದೀರಾ ಅಂದರೆ ಅದನ್ನು ತಿಂದು ಅದು ಯಾವ ಥರ ಇದೆ ಅಂತೇಳಿ ಪ್ರಯತ್ನ ಮಾಡಬೇಡಿ. ಯಾಕಂದರೆ ಕೆಲವೊಂದು ವಿಷಯುಕ್ತ ಆಗಿರ್ತವೆ. ಅಂದರೆ ಅವು ಸಡನ್ನಾಗಿ ನಮ್ಮ ಮೇಲೆ ಯಾವುದಾದ್ರು ರೀತಿಯ ಪರಿಣಾಮಗಳನ್ನು ಬೀರ್ಬೋದು. ಅದಕ್ಕೆ ಗೊತ್ತಿಲ್ಲದೆ ಇರೋದನ್ನು ನಾವು ಏನು ತಿನ್ನಬಾರ್ದು. ಚಟುವಟಿಕೆ 4. ಕೋಷ್ಟಕ 1.3ರಲ್ಲಿ ನೀವು ಪಟ್ಟಿ ಮಾಡಿರುವ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಸಸ್ಯಗಳಿಂದ ದೊರಕುವ ಘಟಕಾಂಶಗಳಿರುವ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿ ಇದು ಸಸ್ಯದ ಯಾವ ಭಾಗ ಇವುಗಳನ್ನು ಗುರುತಿಸಿ. ಕೋಷ್ಟಕ 1.4ರಲ್ಲಿ ನೀಡಿರುವಂತೆ ಆಹಾರ ಪದಾರ್ಥಗಳು ಮತ್ತು ಸಸ್ಯದ ಭಾಗಗಳನ್ನು ಪಟ್ಟಿ ಮಾಡಿ. ಅಂದರೆ ಕೋಷ್ಟಕ 1.3ರಲ್ಲಿ ಇಡ್ಲಿ, ಕೋಳಿ ಸಾರು, ಕೀರು ಅವೆಲ್ಲ ಕೊಟ್ಟಿರಲ್ಲ, ಅದಕ್ಕೆ ಘಟಕಾಂಶಗಳನ್ನು ಕೊಟ್ಟಿದ್ದಾರಲ್ಲ, ಅವು ಸಸ್ಯದ ಯಾವ ಭಾಗ ಅಂತೇಳಿ ನೀವು ಭರ್ತಿ ಮಾಡಬೇಕು. ನೆಕ್ಸ್ಟ್ ಚಟುವಟಿಕೆ 5. ಒಣಗಿದ ಹೆಸರು ಕಾಳು ಅಥವಾ ಕಡಲೆಕಾಳುಗಳನ್ನು ತೆಗೆದುಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸ್ವಲ್ಪ ಕಾಳುಗಳನ್ನು ಹಾಕಿ 1 ದಿನ ಹಾಗೆ ಇಡಿ. ಮರುದಿನ ಪಾತ್ರೆಯಲ್ಲಿರುವ ಎಲ್ಲ ನೀರನ್ನು ಬಸಿದು ಕಾಳುಗಳನ್ನು ತೇವವಾದ ಬಟ್ಟೆಯಿಂದ ಸುತ್ತಿ ಪಾತ್ರೆಯಲ್ಲಿಯೇ ಇಡಿ. ಮಾರನೇ ದಿನ ಕಾಳುಗಳಲ್ಲಿ ಏನಾದರೂ ಬದಲಾವಣೆಯನ್ನು ನೀವು ಗಮನಿಸುವಿರಾ? ಹೆಸರು ಕಾಳು ಗೊತ್ತು, ಹೆಸರು ಕಾಳು ಗೊತ್ತು, ಕಡಲೆಕಾಳು ಗೊತ್ತು. ಅವನೇನು ಮಾಡಬೇಕು? ರಾತ್ರಿ ಇಲ್ಲ ಒಂದು ರಾತ್ರಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅವನ್ನ ನೆನೆಸ್ಬೇಕು. ಅಂದರೆ ನೀರು ಅಂದರೆ ಈಗ ಎಷ್ಟು ಕಾಳು ತಂತೀವೋ ಅಷ್ಟೇ ನೀರು ಹಾಕಬಾರ್ದು, ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕಿ ಅವನ್ನ ನೆನೆಸಿಡಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಮಾಡಬೇಕು? ಆ ನೀರೆಲ್ಲ ಬಸ್ಬಿಟ್ಟು ಅವನ್ನ ಒಂದು ತೇವವಾಗಿರುವಂಥ ಕಾಟನ್ ಬಟ್ಟೆಯಲ್ಲಿ ಸುತ್ತಬಿಟ್ಟು ಅದೇ ಪಾತ್ರೆಯಲ್ಲಿ ಇಟ್ಟು ಮುಚ್ಚಬೇಕು. ಒಂದು ಪ್ಲೇಟನ್ನು ಮುಚ್ಚಿ ನೆಕ್ಸ್ಟ್ ದಿನ ಅದನ್ನು ನೋಡಿದರೆ ಅದರಲ್ಲಿ ಏನಾದರೂ ಬದಲಾವಣೆಗಳಿರುತ್ತಾ? ಇರುತ್ತೆ ಅಲ್ವಾ? ಏನಾಗಿರುತ್ತೆ ಹೇಳಿ? ಮೊಳಕೆ ಬಂದಿರ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೆಸರು ಕಾಳು ಮತ್ತು ಅವುಗಳ ಮೊಳಕೆ. ಹೆಸರು ಕಾಳು ಅಂದರೆ ಈ ಥರ ಇತ್ತು, ಮೊಳಕೆ ಬಂದಮೇಲೆ ಈ ಥರ ಆಗಿದೆ. ಕಾಳುಗಳಿಂದ ಚಿಕ್ಕದಾದ ಬಿಳಿಯ ರಚನೆ ಹೊರಬಂದಿರುವುದನ್ನು ಕಾಣಬಹುದು. ಹಾಗಿದ್ದರೆ ಕಾಳುಗಳು ಮೊಳಕೆಯೊಡೆದಿರುತ್ತವೆ. ಚಿತ್ರ 1.3, 1.5, 1.6. ಮೊಳಕೆ ಬರದೇ ಇದ್ದಲ್ಲಿ ಕಾಳುಗಳನ್ನು ನೀರಿನಲ್ಲಿ ತೊಳೆದು ನೀರನ್ನು ಬಸಿದು ತೇವವಾದ ಬಟ್ಟೆಯಿಂದ ಮುಚ್ಚಿ ಮತ್ತೊಂದು ದಿನ ಹಾಗೆ ಬಿಡಿ. ಕಾಳುಗಳು ಮೊಳಕೆಯೊಡೆದಿವೆಯೇ ಎಂಬುದನ್ನು ಮರುದಿನ ಗಮನಿಸಿ. ಅಕಸ್ಮಾತ್ ಏನಾದರೂ ಮೊಳಕೆ ಬಂದಿಲ್ಲ ಅಂದರೆ ಇನ್ನೊಂದು ದಿನ ಅದನ್ನು ಹಂಗೆ ಸುತ್ತಿಟ್ರೆ ಏನಾಗುತ್ತೆ? ಮೊಳಕೆ ಬರುತ್ತೆ. ಕಡಲೆಕಾಳು ಮತ್ತು ಅವುಗಳ ಮೊಳಕೆ. ಕಡಲೆಕಾಳನ್ನು ಕೂಡ ಅದೇ ಥರ ಒಂದು ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ, ಅಂದರೆ ನೆನೆಸಿರೋ ಕಡಲೆಕಾಳನ್ನು ಬಟ್ಟೆಯಲ್ಲಿ ಸುತ್ತಿಟ್ರೆ ಏನಾಗುತ್ತೆ? ಮೊಳಕೆ ಬರುತ್ತೆ. ಮೊಳಕೆ ಕಾಳುಗಳನ್ನು ತೊಳೆದು ಅವುಗಳನ್ನು ನೀವು ತಿನ್ನಬಹುದು. ಅವುಗಳನ್ನು ಬೇಯಿಸಲೂಬಹುದು. ಬೇಯಿಸಿದ ಕಾಳುಗಳಿಗೆ ಸ್ವಲ್ಪ ಮಸಾಲೆ ಹಾಕಿದರೆ ತಿನ್ನುವುದಕ್ಕೆ ರುಚಿಕರವಾದ ಲಘು ತಿಂಡಿಯಾಗುತ್ತದೆ. ನಮಗೆ ಹೆಸರು ಕಾಳು ಮೊಳಕೆ ಅವೆಲ್ಲ ಗೊತ್ತಲ್ಲ, ಏನಾದರೂ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಹೋದಾಗ ಹಾಕಿರ್ತಾರಲ್ವ ಹೆಸರು ಕಾಳು ಅಥವಾ ಕಡಲೆಕಾಳು. ಮತ್ತು ಗಣೇಶ ಹಬ್ಬದಲ್ಲಿ ಅವಾಗೆಲ್ಲ ಪ್ರಸಾದ ಕೊಡೋದಕ್ಕೆ ಹೆಚ್ಚಾಗಿ ಅದನ್ನೇ ಅಲ್ವಾ ಯೂಸ್ ಮಾಡೋದು. ಎಲ್ಲರೂ ತಿಂದಿರ್ತೀರ ಅಲ್ವಾ? ನೆಕ್ಸ್ಟ್, ಜೇನುತುಪ್ಪ ಎಲ್ಲಿಂದ ದೊರೆಯುತ್ತದೆ ಅಥವಾ ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದು ಗೊತ್ತಿದೆ. ನೀವು ಜೇನುತುಪ್ಪ ತಿಂದಿದ್ದೀರಾ ಯಾವಾಗಾದ್ರೂ? ಅನೇಕ ಜೇನುಹುಳುಗಳು ಜೇಂಕರಿಸುತ್ತಿರುವ ಜೇನುಗೂಡನ್ನು ನೀವು ಎಂದಾದರೂ ನೋಡಿರುವಿರಾ? ಜೇನುಗೂಡು ಅಂದರೆ ಹುಳುಗಳಿರೋಂಥ ಜೇನುಗೂಡನ್ನು ನೋಡಿದ್ದೀರಾ? ಜೇನುಹುಳುಗಳು ಹೂಗಳಿಂದ ಮಕರಂದ ಅಂದರೆ ಅದರಲ್ಲಿರುವಂಥ ಒಂದು ಸಿಹಿಯಾದ ರಸ ಅವನ್ನು ಸಂಗ್ರಹಿಸುತ್ತವೆ. ಅದನ್ನು ಜೇನುತುಪ್ಪವಾಗಿ ಪರಿವರ್ತಿಸಿ ಜೇನುಗೂಡಿನಲ್ಲಿ ಸಂಗ್ರಹಿಸಿಡ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಜೇನುಗೂಡಿನ ಚಿತ್ರ. ವರ್ಷದಲ್ಲಿ ಕೆಲವು ತಿಂಗಳುಗಳು ಮಾತ್ರ
ಹೂಗಳು ಮತ್ತು ಅವುಗಳ ಮಕರಂದ ದೊರೆಯಬಹುದು. ಎಲ್ಲ ಕಾಲದಲ್ಲೂ ಎಲ್ಲ ಥರದ ಹೂಗಳು ಸಿಗೋದಿಲ್ಲ. ಕೆಲವೊಂದು ಕಾಲದಲ್ಲಿ ಮಾತ್ರ ಕೆಲವೊಂದು ರೀತಿಯ ಹೂಗಳು ಸಿಗ್ತವೆ. ಆದ್ದರಿಂದ ಜೇನುಹುಳುಗಳು ಈ ಮಕರಂದವನ್ನು ವರ್ಷವಿಡೀ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಸಂಗ್ರಹಿಸಿಟ್ಟುಕೊಳ್ಳುತ್ತವೆ. ಇಂತಹ ಜೇನುಗೂಡನ್ನು ನಾವು ಕಂಡಾಗ ಜೇನುಹುಳುಗಳ ಆಹಾರವಾಗಿ ಸಂಗ್ರಹಿಸಿರುವ ಜೇನುತುಪ್ಪವನ್ನು ಪಡೆಯುತ್ತೇವೆ. ಹೌದಲ್ವಾ? ಮನುಷ್ಯನ ಯಾವ ತಾನೇ ಬಿಡ್ತಾನೆ ಮನುಷ್ಯ? ಎಲ್ಲದನ್ನು ಕಿತ್ಕೊಳ್ಳೋದು ತಿನ್ನೋದೇ ಅಲ್ವಾ ನಮ್ಮ ಕೆಲಸ. ಸೊ ನಾವು ಆ ಜೇನುಹುಳುಗಳು ವರ್ಷಕ್ಕೋಸ್ಕರ ಸಂಗ್ರಹಿಸಿಟ್ಕೊಂಡಿರುವಂತಹ ಜೇನನ್ನು ನಾವೇನು ಮಾಡ್ತೀವಿ? ಕಿತ್ಕೊಂಡು ತಿಂತೀವಿ. ಜೇನುತುಪ್ಪ ಎಷ್ಟು ಸಿಹಿಯಾಗಿರುತ್ತಲ್ವಾ? ಸೊ ಜೇನುತುಪ್ಪ ನಮಗೆ ಎಲ್ಲಿಂದ ಸಿಗುತ್ತಪ್ಪ ಅಂದರೆ ಹೂಗಳ ಒಳಗಿರುವಂತಹ ಮಕರಂದನೇ ಜೇನುತುಪ್ಪ. ಅದನ್ನು ಜೇನುಹುಳುಗಳು ಸಂಗ್ರಹಿಸಿಟ್ಟಿರ್ತವೆ. ಸೊ ನಮಗೆ ಜೇನು ಎಲ್ಲಿಂದ ಸಿಗುತ್ತೆ ಅನ್ನಂಗಾಯಿತು? ಹೂಗಳಿಂದ ಸಿಗುತ್ತೆ. ಸೊ ಇವತ್ತಿನ ಪಾಠ ಇಲ್ಲಿಗೆ ಸಾಕು. ಮುಂದಿನ ನಾಳೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಿಮಗೆ ಇನ್ನೂ ಮುಂದುವರಿಬೇಕಂದ್ರೆ ಕಮೆಂಟ್ ಮಾಡಿ, ಇಲ್ಲ ಲೈಕ್ ಮಾಡಿ. ಥ್ಯಾಂಕ್ ಯು.